ಸಿ ಟಿ ಸ್ಕ್ಯಾನಿಂಗ್ ಮಾಡುವ ನಿಟ್ಟಿನಲ್ಲಿ ಏನು ಇಲ್ಲಿ ರೋಗಿಗಳು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಏನು ಪರದ ಸರ್ಕಾರಿ ಆಸ್ಪತ್ರೆಯಲ್ಲಿ ನೋಡ್ಬೋದು. ಏನು ಕಳೆದ 3 ದಿನಗಳು ಸಹ ಏನು ವಿಳಂಬ ನೀತಿ ಅನುಸರಿಸ್ತಾರವಿನ ಕಾರಣ ಇಲ್ಲಿ ರೋಗಿಗಳು ಪರದಾಡುವಂಥ ಪರಿಸ್ಥಿತಿಗೆ ಬಂದಿರುವಂಥದ್ದು ಮತ್ತು ಆಕ್ರೋಶವನ್ನು ಸಹ ವ್ಯಕ್ತಪಡಿಸ್ತಾ ಇರುವಂಥದ್ದು. ಪ್ರಮುಖವಾಗಿ ಏನಂತ ಹೇಳಿದ್ರೆ ಇಲ್ಲಿ ಬಂದಿರುವಂತಹ ಸಾಕಷ್ಟು ರೋಗಿಗಳಿಗೆ ಏನು ಸರಿಯಾದ ಸಮಯಕ್ಕೆ ಇಲ್ಲಿ ಸ್ಕ್ಯಾನಿಂಗ್ ನಡೀತಾ ಇಲ್ಲ ಎಂಬ ಕಾರಣಕ್ಕೆ ಇಲ್ಲಿ ರೋಗಿಗಳು ಇವತ್ತು ಪರದಾಡ್ತಾ ಇರುವಂಥದ್ದು. ಅದ್ರ ಜೊತೆಗೆ ಏನು ಇಲ್ಲಿ ಆಕ್ರೋಶವನ್ನು ಸಹ ಹೊರಾಗ್ತಾ ಇರುವಂಥದ್ದು. ಇದಕ್ಕೆ ಪ್ರಮುಖವಾದಂಥ ಕಾರಣವೂ ಸಹ ಇರುವಂಥದ್ದು ಏನಂತ ಹೇಳಿದ್ರೆ ಇಲ್ಲಿ PPP ಮಾಡಿನಲ್ಲಿ ನಡೀತಾ ಇರುವಂತಹ ಏನು ಸಿ ಟಿ ಸ್ಕ್ಯಾನಿಂಗ್ ಆಗ್ಬೋದು ಮತ್ತು MRI ಸ್ಕ್ಯಾನಿಂಗ್ ಆಗ್ಬೋದು ಕಳೆದ 2-3 ವರ್ಷಗಳಿಂದಲೂ ಸಹ ಇದಕ್ಕೆ ಮೇಂಟೆನೆನ್ಸ್ ಹಣ ಬರದ ಕಾರಣ ಇವತ್ತು ಇಲ್ಲಿರುವಂಥ ಸಿಬ್ಬಂದಿ ಏನು ಬರುವಂಥ ರೋಗಿಗಳಲ್ಲಿ ಏನು ಹಣ ಕೇಳ್ತಾ ಇರೋ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿ ಬರುವಂಥ ಸರ್ಕಾರಿ ಆಸ್ಪತ್ರೆಗೆ ಬರುವಂತಹ ಬಡ ರೋಗಿಗಳು ಇವತ್ತು ಹಣವನ್ನು ಕಟ್ಟಲಾಗದೆ ಪರದಾಡ್ತಾ ಇರುವಂಥದ್ದು. ಮತ್ತು ಸುಮಾರು 3 ದಿನಗಳಿಂದ ಸಹ ವಿಳಂಬ ನೀತಿ ಅಂತ ಹೇಳಿದ್ರೆ ಇಲ್ಲಿ ಮಾಡದೇ ಇರೋ ಕಾರಣ ರೋಗಿಗಳು ಸಹ ಇವತ್ತು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ಮತ್ತು ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಸುಮಾರು 140 ಕೋಟಿಗೂ ಹೆಚ್ಚು ಹಣ ಇಲ್ಲಿ ಏನು PPP ಮಾಡಿ ನಡೆಸ್ತಾ ಇರುವಂತಹ ಏನು ಡಯಾಗ್ನೋಸ್ಟಿಕ್ ಅಂದರೆ ಒಂದು ಸಂಸ್ಥೆಗೆ ಹಣ ಬರಬೇಕಾಗಿದೆ. ಈ ನಿಟ್ಟಿನಲ್ಲಿ ಅವರಿಗೆ ಬರದ ಕಾರಣ ಇವತ್ತು ಅವರು ಸಹ ತಮಗೆ ಮೇಂಟೈನ್ ಮಾಡಲು ಹಣವಿಲ್ಲದ ಕಾರಣ ನಾವು ಏನು ಅವಶ್ಯಕವಾಗಿ ಇವತ್ತು ಹಣ ಪಡೆಯಬೇಕಾಗಿದೆ. ಈ ನಿಟ್ಟಿನಲ್ಲಿ ರೋಗಿಗಳ ಬಳಿ ಸಹ ನಾವು ಹಣ ಪಡೆಯುತ್ತಿರುವುದಾಗಿ ಅವ್ರು ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಬರುವಂಥ ರೋಗಿಗಳು ಮತ್ತೊಂದು ಹೇಳುವಂಥದ್ದು ಏನಂತ ಹೇಳಿದ್ರೆ ಸರ್ಕಾರಿ ಆಸ್ಪತ್ರೆಗೆ ಬರುವಂತಹ ಎಲ್ಲ ರೋಗಿಗಳು ಅಂದರೆ ಬಡ ರೋಗಿಗಳಾಗಿರುವ ಕಾರಣ ನಮಗೆ ಅಷ್ಟೊಂದು ಹಣ ಪೇ ಮಾಡಲಾಗೋದಿಲ್ಲ. ಮತ್ತು ಕಳೆದ 3 ದಿನಗಳು ಸಹ ನಮಗೆ ಇಲ್ಲಿ ವಿನಾಕಾರಣ ತೊಂದರೆ ಕೊಡ್ತಾ ಇದ್ದಾರೆ. ಅಂದರೆ ಯಾವುದೇ ರೀತಿಯ ಸ್ಕ್ಯಾನಿಂಗ್ ಮಾಡ್ತಾಯಿಲ್ಲ ಮತ್ತು MRI ಸ್ಕ್ಯಾನಿಂಗ್ ಮಾಡ್ತಾಯಿಲ್ಲ. ದಿನ ಬಂದು ನಾವು ಹೋಗುವಂತಹ ಪರಿಸ್ಥಿತಿ ಇದೆ ಅಂತ ಹೇಳ್ತಾ ಇದ್ದಾರೆ ಹೇಳುವಂಥದ್ದು. ಕಳೆದ 2017ರಲ್ಲಿ ಪ್ರಾರಂಭವಾಗಿರುವಂತಹ MRI ಮತ್ತು ಸಿ ಟಿ ಸ್ಕ್ಯಾನಿನಲ್ಲಿ ಮೊದಲು ಉಚಿತವಾಗಿ ಮಾಡಲಾಗ್ತಾ ಇತ್ತು. ಏನು ಆಗ ಮೇಂಟೆನೆನ್ಸ್ ಹಣವಾಗಿ ಒಂದಿಷ್ಟು ದುಡ್ಡನ್ನು ಸಹ ಕೊಡ್ತಾಯಿತ್ತು. ಆದರೆ ಇತ್ತೀಚೆಗೆ 2-3 ವರ್ಷಗಳಿಂದ ಸಹ ಹಣ ನೀಡದ ಕಾರಣ ಇವತ್ತು ಏನು ಇಲ್ಲಿನ ಸಿಬ್ಬಂದಿ ಸಹ ನಮಗೆ ಮೇಂಟೆನೆನ್ಸ್ ಮತ್ತು ಮತ್ತಿತರ ವೆಚ್ಚಗಳು ಬರ್ತಾ ಇರೋ ಕಾರಣ ಏನು ನಾವು ಇಲ್ಲಿ ಹಣ ಪಡೀಲೇಬೇಕಾದಂಥ ಅನಿವಾರ್ಯತೆ ಇದೆ ಎಂಬುದನ್ನು ಹೇಳ್ತಾ ಇರುವಂಥದ್ದು. ಇಲ್ಲಿನ ಸಿಬ್ಬಂದಿ ಸಹ ನಮಗೆ ಯಾವುದೇ ರೀತಿಯ ಅಂದರೆ ಮೇಲಿಂದ ಆರ್ಡರ್ ಮೇಲಿಂದ ಮಾಹಿತಿ ಬಂದಿಲ್ಲ ಅಂತ ಹೇಳಿದ್ರೆ ಫ್ರೀಯಾಗಿ ಮಾಡುವಂತಹ ಮಾಹಿತಿ ಬಂದಿಲ್ಲ. ಅದ್ರ ಜೊತೆಗೆ ನಮಗೆ ಮೇಂಟೆನೆನ್ಸ್ ಹಣ ಸಹ ಬರದ ಕಾರಣ ನಾವು ಅನಿವಾರ್ಯವಾಗಿ ಇಲ್ಲಿ ರೋಗಿಗಳ ಬಳಿ ಹಣ ಪಡೆಯಬೇಕಾಗಿದೆ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಅರ್ಜೆಂಟಾಗಿ ಅಂತ ಹೇಳಿದ್ರೆ ತುರ್ತು ಸಂದರ್ಭದಲ್ಲೂ ಸಹ ಬರುವಂಥ ರೋಗಿಗಳಿಗೆ ಇಲ್ಲಿ ಮಾಡಲೇಬೇಕಾದಂಥ ಅವಶ್ಯಕತೆ ಇರೋದರಿಂದ ಇಲ್ಲಿ ಮ್ಯಾನೇಜ್ಮೆಂಟ್ ಯಾವ ರೀತಿ ಕ್ರಮ ಕೈಗೊಳ್ತಿರೋದನ್ನು ಸಹ ಕಾದು ನೋಡಬೇಕಾಗಿರುವಂಥದ್ದು. ಕ್ಯಾಮ್ರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಸಿ ಟಿ ಸ್ಕ್ಯಾನಿಂಗ್ ಮಾಡುವ ನಿಟ್ಟಿನಲ್ಲಿ ಏನು ಇಲ್ಲಿ ರೋಗಿಗಳು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಏನು ಪರದ ಸರ್ಕಾರಿ ಆಸ್ಪತ್ರೆಯಲ್ಲಿ ನೋಡ್ಬೋದು. ಏನು ಕಳೆದ 3 ದಿನಗಳು ಸಹ ಏನು ವಿಳಂಬ ನೀತಿ ಅನುಸರಿಸ್ತಾರವಿನ ಕಾರಣ ಇಲ್ಲಿ ರೋಗಿಗಳು ಪರದಾಡುವಂಥ ಪರಿಸ್ಥಿತಿಗೆ ಬಂದಿರುವಂಥದ್ದು ಮತ್ತು ಆಕ್ರೋಶವನ್ನು ಸಹ ವ್ಯಕ್ತಪಡಿಸ್ತಾ ಇರುವಂಥದ್ದು. ಪ್ರಮುಖವಾಗಿ ಏನಂತ ಹೇಳಿದ್ರೆ ಇಲ್ಲಿ ಬಂದಿರುವಂತಹ ಸಾಕಷ್ಟು ರೋಗಿಗಳಿಗೆ ಏನು ಸರಿಯಾದ ಸಮಯಕ್ಕೆ ಇಲ್ಲಿ ಸ್ಕ್ಯಾನಿಂಗ್ ನಡೀತಾ ಇಲ್ಲ ಎಂಬ ಕಾರಣಕ್ಕೆ ಇಲ್ಲಿ ರೋಗಿಗಳು ಇವತ್ತು ಪರದಾಡ್ತಾ ಇರುವಂಥದ್ದು. ಅದ್ರ ಜೊತೆಗೆ ಏನು ಇಲ್ಲಿ ಆಕ್ರೋಶವನ್ನು ಸಹ ಹೊರಾಗ್ತಾ ಇರುವಂಥದ್ದು. ಇದಕ್ಕೆ ಪ್ರಮುಖವಾದಂಥ ಕಾರಣವೂ ಸಹ ಇರುವಂಥದ್ದು ಏನಂತ ಹೇಳಿದ್ರೆ ಇಲ್ಲಿ PPP ಮಾಡಿನಲ್ಲಿ ನಡೀತಾ ಇರುವಂತಹ ಏನು ಸಿ ಟಿ ಸ್ಕ್ಯಾನಿಂಗ್ ಆಗ್ಬೋದು ಮತ್ತು MRI ಸ್ಕ್ಯಾನಿಂಗ್ ಆಗ್ಬೋದು ಕಳೆದ 2-3 ವರ್ಷಗಳಿಂದಲೂ ಸಹ ಇದಕ್ಕೆ ಮೇಂಟೆನೆನ್ಸ್ ಹಣ ಬರದ ಕಾರಣ ಇವತ್ತು ಇಲ್ಲಿರುವಂಥ ಸಿಬ್ಬಂದಿ ಏನು ಬರುವಂಥ ರೋಗಿಗಳಲ್ಲಿ ಏನು ಹಣ ಕೇಳ್ತಾ ಇರೋ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿ ಬರುವಂಥ ಸರ್ಕಾರಿ ಆಸ್ಪತ್ರೆಗೆ ಬರುವಂತಹ ಬಡ ರೋಗಿಗಳು ಇವತ್ತು ಹಣವನ್ನು ಕಟ್ಟಲಾಗದೆ ಪರದಾಡ್ತಾ ಇರುವಂಥದ್ದು. ಮತ್ತು ಸುಮಾರು 3 ದಿನಗಳಿಂದ ಸಹ ವಿಳಂಬ ನೀತಿ ಅಂತ ಹೇಳಿದ್ರೆ ಇಲ್ಲಿ ಮಾಡದೇ ಇರೋ ಕಾರಣ ರೋಗಿಗಳು ಸಹ ಇವತ್ತು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ಮತ್ತು ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಸುಮಾರು 140 ಕೋಟಿಗೂ ಹೆಚ್ಚು ಹಣ ಇಲ್ಲಿ ಏನು PPP ಮಾಡಿ ನಡೆಸ್ತಾ ಇರುವಂತಹ ಏನು ಡಯಾಗ್ನೋಸ್ಟಿಕ್ ಅಂದರೆ ಒಂದು ಸಂಸ್ಥೆಗೆ ಹಣ ಬರಬೇಕಾಗಿದೆ. ಈ ನಿಟ್ಟಿನಲ್ಲಿ ಅವರಿಗೆ ಬರದ ಕಾರಣ ಇವತ್ತು ಅವರು ಸಹ ತಮಗೆ ಮೇಂಟೈನ್ ಮಾಡಲು ಹಣವಿಲ್ಲದ ಕಾರಣ ನಾವು ಏನು ಅವಶ್ಯಕವಾಗಿ ಇವತ್ತು ಹಣ ಪಡೆಯಬೇಕಾಗಿದೆ. ಈ ನಿಟ್ಟಿನಲ್ಲಿ ರೋಗಿಗಳ ಬಳಿ ಸಹ ನಾವು ಹಣ ಪಡೆಯುತ್ತಿರುವುದಾಗಿ ಅವ್ರು ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಬರುವಂಥ ರೋಗಿಗಳು ಮತ್ತೊಂದು ಹೇಳುವಂಥದ್ದು ಏನಂತ ಹೇಳಿದ್ರೆ ಸರ್ಕಾರಿ ಆಸ್ಪತ್ರೆಗೆ ಬರುವಂತಹ ಎಲ್ಲ ರೋಗಿಗಳು ಅಂದರೆ ಬಡ ರೋಗಿಗಳಾಗಿರುವ ಕಾರಣ ನಮಗೆ ಅಷ್ಟೊಂದು ಹಣ ಪೇ ಮಾಡಲಾಗೋದಿಲ್ಲ. ಮತ್ತು ಕಳೆದ 3 ದಿನಗಳು ಸಹ ನಮಗೆ ಇಲ್ಲಿ ವಿನಾಕಾರಣ ತೊಂದರೆ ಕೊಡ್ತಾ ಇದ್ದಾರೆ. ಅಂದರೆ ಯಾವುದೇ ರೀತಿಯ ಸ್ಕ್ಯಾನಿಂಗ್ ಮಾಡ್ತಾಯಿಲ್ಲ ಮತ್ತು MRI ಸ್ಕ್ಯಾನಿಂಗ್ ಮಾಡ್ತಾಯಿಲ್ಲ. ದಿನ ಬಂದು ನಾವು ಹೋಗುವಂತಹ ಪರಿಸ್ಥಿತಿ ಇದೆ ಅಂತ ಹೇಳ್ತಾ ಇದ್ದಾರೆ ಹೇಳುವಂಥದ್ದು. ಕಳೆದ 2017ರಲ್ಲಿ ಪ್ರಾರಂಭವಾಗಿರುವಂತಹ MRI ಮತ್ತು ಸಿ ಟಿ ಸ್ಕ್ಯಾನಿನಲ್ಲಿ ಮೊದಲು ಉಚಿತವಾಗಿ ಮಾಡಲಾಗ್ತಾ ಇತ್ತು. ಏನು ಆಗ ಮೇಂಟೆನೆನ್ಸ್ ಹಣವಾಗಿ ಒಂದಿಷ್ಟು ದುಡ್ಡನ್ನು ಸಹ ಕೊಡ್ತಾಯಿತ್ತು. ಆದರೆ ಇತ್ತೀಚೆಗೆ 2-3 ವರ್ಷಗಳಿಂದ ಸಹ ಹಣ ನೀಡದ ಕಾರಣ ಇವತ್ತು ಏನು ಇಲ್ಲಿನ ಸಿಬ್ಬಂದಿ ಸಹ ನಮಗೆ ಮೇಂಟೆನೆನ್ಸ್ ಮತ್ತು ಮತ್ತಿತರ ವೆಚ್ಚಗಳು ಬರ್ತಾ ಇರೋ ಕಾರಣ
ಏನು ನಾವು ಇಲ್ಲಿ ಹಣ ಪಡೀಲೇಬೇಕಾದಂಥ ಅನಿವಾರ್ಯತೆ ಇದೆ ಎಂಬುದನ್ನು ಹೇಳ್ತಾ ಇರುವಂಥದ್ದು. ಇಲ್ಲಿನ ಸಿಬ್ಬಂದಿ ಸಹ ನಮಗೆ ಯಾವುದೇ ರೀತಿಯ ಅಂದರೆ ಮೇಲಿಂದ ಆರ್ಡರ್ ಮೇಲಿಂದ ಮಾಹಿತಿ ಬಂದಿಲ್ಲ ಅಂತ ಹೇಳಿದ್ರೆ ಫ್ರೀಯಾಗಿ ಮಾಡುವಂತಹ ಮಾಹಿತಿ ಬಂದಿಲ್ಲ. ಅದ್ರ ಜೊತೆಗೆ ನಮಗೆ ಮೇಂಟೆನೆನ್ಸ್ ಹಣ ಸಹ ಬರದ ಕಾರಣ ನಾವು ಅನಿವಾರ್ಯವಾಗಿ ಇಲ್ಲಿ ರೋಗಿಗಳ ಬಳಿ ಹಣ ಪಡೆಯಬೇಕಾಗಿದೆ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಅರ್ಜೆಂಟಾಗಿ ಅಂತ ಹೇಳಿದ್ರೆ ತುರ್ತು ಸಂದರ್ಭದಲ್ಲೂ ಸಹ ಬರುವಂಥ ರೋಗಿಗಳಿಗೆ ಇಲ್ಲಿ ಮಾಡಲೇಬೇಕಾದಂಥ ಅವಶ್ಯಕತೆ ಇರೋದರಿಂದ ಇಲ್ಲಿ ಮ್ಯಾನೇಜ್ಮೆಂಟ್ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಸಹ ಕಾದು ನೋಡಬೇಕಾಗಿರುವಂಥದ್ದು. ಕ್ಯಾಮ್ರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. CT ಸ್ಕ್ಯಾನಿಂಗ್ ಮಾಡುವ ನಿಟ್ಟಿನಲ್ಲಿ ಇಲ್ಲಿ ರೋಗಿಗಳು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಕೋಲಾರದ ಸರ್ಕಾರಿ ಆಸ್ಪತ್ರೆಯಲ್ಲಿ ನೋಡ್ಬೋದು. ಕಳೆದ 3 ದಿನಗಳು ಸಹ ವಿಳಂಬ ನೀತಿ ಅನುಸರಿಸ್ತಿರುವ ಕಾರಣ ಇಲ್ಲಿ ರೋಗಿಗಳು ಪರದಾಡುವಂಥ ಪರಿಸ್ಥಿತಿಗೆ ಬಂದಿರುವಂಥದ್ದು ಮತ್ತು ಆಕ್ರೋಶವನ್ನು ಸಹ ವ್ಯಕ್ತಪಡಿಸ್ತಾ ಇರುವಂಥದ್ದು. ಪ್ರಮುಖವಾಗಿ ಏನಂತ ಹೇಳಿದ್ರೆ ಇಲ್ಲಿ ಬಂದಿರುವಂತಹ ಸಾಕಷ್ಟು ರೋಗಿಗಳಿಗೆ ಸರಿಯಾದ ಸಮಯಕ್ಕೆ ಇಲ್ಲಿ ಸ್ಕ್ಯಾನಿಂಗ್ ನಡೀತಾ ಇಲ್ಲ ಎಂಬ ಕಾರಣಕ್ಕೆ ಇಲ್ಲಿ ರೋಗಿಗಳು ಇವತ್ತು ಪರದಾಡ್ತಾ ಇರುವಂಥದ್ದು. ಅದ್ರ ಜೊತೆಗೆ ಇಲ್ಲಿ ಆಕ್ರೋಶವನ್ನು ಸಹ ಹೊರಾಗ್ತಾ ಇರುವಂಥದ್ದು. ಇದಕ್ಕೆ ಪ್ರಮುಖವಾದಂಥ ಕಾರಣವೂ ಸಹ ಇರುವಂಥದ್ದು ಏನಂತ ಹೇಳಿದ್ರೆ ಇಲ್ಲಿ PPP ಮಾಡಿನಲ್ಲಿ ನಡೀತಾ ಇರುವಂತಹ CT ಸ್ಕ್ಯಾನಿಂಗ್ ಆಗ್ಬೋದು ಮತ್ತು MRI ಸ್ಕ್ಯಾನಿಂಗ್ ಆಗ್ಬೋದು ಕಳೆದ 2-3 ವರ್ಷಗಳಿಂದಲೂ ಸಹ ಇದಕ್ಕೆ ಮೇಂಟೆನೆನ್ಸ್ ಹಣ ಬರದ ಕಾರಣ ಇವತ್ತು ಇಲ್ಲಿರುವಂಥ ಸಿಬ್ಬಂದಿ ಬರುವಂಥ ರೋಗಿಗಳಲ್ಲಿ ಹಣ ಕೇಳ್ತಾರೋ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿ ಬರುವಂಥ ಸರ್ಕಾರಿ ಆಸ್ಪತ್ರೆಗೆ ಬರುವಂತಹ ಬಡ ರೋಗಿಗಳು ಇವತ್ತು ಹಣವನ್ನು ಕಟ್ಟಲಾಗದೆ ಪರದಾಡ್ತಾ ಇರುವಂಥದ್ದು. ಮತ್ತು ಸುಮಾರು 3 ದಿನಗಳಿಂದ ಸಹ ವಿಳಂಬ ನೀತಿ ಅಂತ ಹೇಳಿದ್ರೆ ಇಲ್ಲಿ ಮಾಡದೇ ಇರೋ ಕಾರಣ ರೋಗಿಗಳು ಸಹ ಇವತ್ತು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ಮತ್ತು ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಸುಮಾರು 140 ಕೋಟಿಗೂ ಹೆಚ್ಚು ಹಣ ಇಲ್ಲಿ PPP ನಡೆಸ್ತಾ ಇರುವಂತಹ ಡಯಾಗ್ನೋಸ್ಟಿಕ್ ಅಂದರೆ ಒಂದು ಸಂಸ್ಥೆಗೆ ಹಣ ಬರಬೇಕಾಗಿದೆ. ಈ ನಿಟ್ಟಿನಲ್ಲಿ ಅವರಿಗೆ ಬರದ ಕಾರಣ ಇವತ್ತು ಅವರು ಸಹ ತಮಗೆ ಮೇಂಟೈನ್ ಮಾಡಲು ಹಣವಿಲ್ಲದ ಕಾರಣ ನಾವು ಅವಶ್ಯಕವಾಗಿ ಇವತ್ತು ಹಣ ಪಡೆಯಬೇಕಾಗಿದೆ. ಈ ನಿಟ್ಟಿನಲ್ಲಿ ರೋಗಿಗಳ ಬಳಿ ಸಹ ನಾವು ಹಣ ಪಡೆಯುತ್ತಿರುವುದಾಗಿ ಅವ್ರು ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಬರುವಂಥ ರೋಗಿಗಳು ಮತ್ತೊಂದು ಹೇಳುವಂಥದ್ದು ಏನಂತ ಹೇಳಿದ್ರೆ ಸರ್ಕಾರಿ ಆಸ್ಪತ್ರೆಗೆ ಬರುವಂತಹ ಎಲ್ಲ ರೋಗಿಗಳು ಅಂದರೆ ಬಡ ರೋಗಿಗಳಾಗಿರುವ ಕಾರಣ ನಮಗೆ ಅಷ್ಟೊಂದು ಹಣ ಪೇ ಮಾಡಲಾಗೋದಿಲ್ಲ. ಮತ್ತು ಕಳೆದ 3 ದಿನಗಳು ಸಹ ನಮಗೆ ಇಲ್ಲಿ ವಿನಾಕಾರಣ ತೊಂದರೆ ಕೊಡ್ತಾ ಇದ್ದಾರೆ. ಅಂದರೆ ಯಾವುದೇ ರೀತಿಯ ಸ್ಕ್ಯಾನಿಂಗ್ ಮಾಡ್ತಾ ಇಲ್ಲ ಮತ್ತು MRI ಸ್ಕ್ಯಾನಿಂಗ್ ಮಾಡ್ತಾ ಇಲ್ಲ. ದಿನ ಬಂದು ನಾವು ಹೋಗುವಂತಹ ಪರಿಸ್ಥಿತಿ ಇದೆ ಅಂತ ಹೇಳುವಂಥದ್ದು. ಕಳೆದ 2017ರಲ್ಲಿ ಪ್ರಾರಂಭವಾಗಿರುವಂತಹ MRI ಮತ್ತು CT ಸ್ಕ್ಯಾನಿಂಗ್ನಲ್ಲಿ ಮೊದಲು ಉಚಿತವಾಗಿ ಮಾಡಲಾಗ್ತಾ ಇತ್ತು. ಆಗ ಮೇಂಟೆನೆನ್ಸ್ ಹಣವಾಗಿ ಒಂದಿಷ್ಟು ದುಡ್ಡನ್ನು ಸಹ ಕೊಡ್ತಾಯಿತ್ತು. ಆದರೆ ಇತ್ತೀಚೆಗೆ 2-3 ವರ್ಷಗಳಿಂದ ಸಹ ಹಣ ನೀಡದ ಕಾರಣ ಇವತ್ತು ಇಲ್ಲಿನ ಸಿಬ್ಬಂದಿ ಸಹ ನಮಗೆ ಮೇಂಟೆನೆನ್ಸ್ ಮತ್ತು ಮತ್ತಿತರ ವೆಚ್ಚಗಳು ಬರ್ತಾ ಇರೋ ಕಾರಣ ನಾವು ಇಲ್ಲಿ ಹಣ ಪಡೀಲೇಬೇಕಾದಂಥ ಅನಿವಾರ್ಯತೆ ಇದೆ ಎಂಬುದನ್ನು ಹೇಳ್ತಾ ಇರುವಂಥದ್ದು. ಇಲ್ಲಿನ ಸಿಬ್ಬಂದಿ ಸಹ ನಮಗೆ ಯಾವುದೇ ರೀತಿಯ ಅಂದರೆ ಮೇಲಿಂದ ಆರ್ಡರ್ ಮೇಲಿಂದ ಮಾಹಿತಿ ಬಂದಿಲ್ಲ ಅಂತ ಹೇಳಿದ್ರೆ ಫ್ರೀಯಾಗಿ ಮಾಡುವಂತಹ ಮಾಹಿತಿ ಬಂದಿಲ್ಲ. ಅದ್ರ ಜೊತೆಗೆ ನಮಗೆ ಮೇಂಟೆನೆನ್ಸ್ ಹಣ ಸಹ ಬರದ ಕಾರಣ ನಾವು ಅನಿವಾರ್ಯವಾಗಿ ಇಲ್ಲಿ ರೋಗಿಗಳ ಬಳಿ ಹಣ ಪಡೆಯಬೇಕಾಗಿದೆ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಅರ್ಜೆಂಟಾಗಿ ಅಂತ ಹೇಳಿದ್ರೆ ತುರ್ತು ಸಂದರ್ಭದಲ್ಲೂ ಸಹ ಬರುವಂಥ ರೋಗಿಗಳಿಗೆ ಇಲ್ಲಿ ಮಾಡಲೇಬೇಕಾದಂಥ ಅವಶ್ಯಕತೆ ಇರೋದರಿಂದ ಇಲ್ಲಿ ಮ್ಯಾನೇಜ್ಮೆಂಟ್ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಸಹ ಕಾದು ನೋಡಬೇಕಾಗಿರುವಂಥದ್ದು. ಕ್ಯಾಮ್ರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. CT ಸ್ಕ್ಯಾನಿಂಗ್ ಮಾಡುವ ನಿಟ್ಟಿನಲ್ಲಿ ಇಲ್ಲಿ ರೋಗಿಗಳು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಕೋಲಾರದ ಸರ್ಕಾರಿ ಆಸ್ಪತ್ರೆಯಲ್ಲಿ ನೋಡ್ಬೋದು. ಕಳೆದ 3 ದಿನಗಳು ಸಹ ವಿಳಂಬ ನೀತಿ ಅನುಸರಿಸ್ತಿರುವ ಕಾರಣ ಇಲ್ಲಿ ರೋಗಿಗಳು ಪರದಾಡುವಂಥ ಪರಿಸ್ಥಿತಿಗೆ ಬಂದಿರುವಂಥದ್ದು ಮತ್ತು ಆಕ್ರೋಶವನ್ನು ಸಹ ವ್ಯಕ್ತಪಡಿಸ್ತಾ ಇರುವಂಥದ್ದು. ಪ್ರಮುಖವಾಗಿ ಏನಂತ ಹೇಳಿದ್ರೆ ಇಲ್ಲಿ ಬಂದಿರುವಂತಹ ಸಾಕಷ್ಟು ರೋಗಿಗಳಿಗೆ ಸರಿಯಾದ ಸಮಯಕ್ಕೆ ಇಲ್ಲಿ ಸ್ಕ್ಯಾನಿಂಗ್ ನಡೀತಾ ಇಲ್ಲ ಎಂಬ ಕಾರಣಕ್ಕೆ ಇಲ್ಲಿ ರೋಗಿಗಳು ಇವತ್ತು ಪರದಾಡ್ತಾ ಇರುವಂಥದ್ದು. ಅದ್ರ ಜೊತೆಗೆ ಇಲ್ಲಿ ಆಕ್ರೋಶವನ್ನು ಸಹ ಹೊರಾಗ್ತಾ ಇರುವಂಥದ್ದು. ಇದಕ್ಕೆ ಪ್ರಮುಖವಾದಂಥ ಕಾರಣವೂ ಸಹ ಇರುವಂಥದ್ದು ಏನಂತ ಹೇಳಿದ್ರೆ ಇಲ್ಲಿ PPP ಮಾಡಿನಲ್ಲಿ ನಡೀತಾ ಇರುವಂತಹ CT ಸ್ಕ್ಯಾನಿಂಗ್ ಆಗ್ಬೋದು ಮತ್ತು MRI ಸ್ಕ್ಯಾನಿಂಗ್ ಆಗ್ಬೋದು ಕಳೆದ 2-3 ವರ್ಷಗಳಿಂದಲೂ ಸಹ ಇದಕ್ಕೆ ಮೇಂಟೆನೆನ್ಸ್ ಹಣ ಬರದ ಕಾರಣ ಇವತ್ತು ಇಲ್ಲಿರುವಂಥ ಸಿಬ್ಬಂದಿ ಬರುವಂಥ ರೋಗಿಗಳಲ್ಲಿ ಹಣ ಕೇಳ್ತಾರೋ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿ ಬರುವಂಥ ಸರ್ಕಾರಿ ಆಸ್ಪತ್ರೆಗೆ ಬರುವಂತಹ ಬಡ ರೋಗಿಗಳು ಇವತ್ತು ಹಣವನ್ನು ಕಟ್ಟಲಾಗದೆ ಪರದಾಡ್ತಾ ಇರುವಂಥದ್ದು. ಮತ್ತು ಸುಮಾರು 3 ದಿನಗಳಿಂದ ಸಹ ವಿಳಂಬ ನೀತಿ ಅಂತ ಹೇಳಿದ್ರೆ ಇಲ್ಲಿ ಮಾಡದೇ ಇರೋ ಕಾರಣ ರೋಗಿಗಳು ಸಹ ಇವತ್ತು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ಮತ್ತು ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಸುಮಾರು 140 ಕೋಟಿಗೂ ಹೆಚ್ಚು ಹಣ ಇಲ್ಲಿ PPP ನಡೆಸ್ತಾ ಇರುವಂತಹ ಡಯಾಗ್ನೋಸ್ಟಿಕ್ ಅಂದರೆ ಒಂದು ಸಂಸ್ಥೆಗೆ ಹಣ ಬರಬೇಕಾಗಿದೆ. ಈ ನಿಟ್ಟಿನಲ್ಲಿ ಅವರಿಗೆ ಬರದ ಕಾರಣ ಇವತ್ತು ಅವರು ಸಹ ತಮಗೆ ಮೇಂಟೈನ್ ಮಾಡಲು ಹಣವಿಲ್ಲದ ಕಾರಣ ನಾವು ಅವಶ್ಯಕವಾಗಿ ಇವತ್ತು ಹಣ ಪಡೆಯಬೇಕಾಗಿದೆ. ಈ ನಿಟ್ಟಿನಲ್ಲಿ ರೋಗಿಗಳ ಬಳಿ ಸಹ ನಾವು ಹಣ ಪಡೆಯುತ್ತಿರುವುದಾಗಿ ಅವ್ರು ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಬರುವಂಥ ರೋಗಿಗಳು ಮತ್ತೊಂದು ಹೇಳುವಂಥದ್ದು ಏನಂತ ಹೇಳಿದ್ರೆ ಸರ್ಕಾರಿ ಆಸ್ಪತ್ರೆಗೆ ಬರುವಂತಹ ಎಲ್ಲ ರೋಗಿಗಳು ಅಂದರೆ
ಬಡ ಆಗಿರುವ ಕಾರಣ ನಮಗೆ ಅಷ್ಟೊಂದು ಹಣ ಪೇ ಮಾಡೋದಾಗೋದಿಲ್ಲ. ಮತ್ತು ಕಳೆದ 3 ದಿನಗಳು ಸಹ ನಮಗೆ ಇಲ್ಲಿ ವಿನಾಕಾರಣ ತೊಂದರೆ ಕೊಡ್ತಾಯಿದ್ದಾರೆ. ಅಂದರೆ ಯಾವುದೇ ರೀತಿಯ ಸ್ಕ್ಯಾನಿಂಗ್ ಮಾಡ್ತಾಯಿಲ್ಲ ಮತ್ತು MRI ಸ್ಕ್ಯಾನಿಂಗ್ ಮಾಡ್ತಾಯಿಲ್ಲ. ದಿನ ಬಂದು ನಾವು ಹೋಗುವಂತಹ ಪರಿಸ್ಥಿತಿ ಇದೆ ಅಂತ ಹೇಳುವಂಥದ್ದು. ಕಳೆದ 2017ರಲ್ಲಿ ಪ್ರಾರಂಭವಾಗಿರುವಂತಹ MRI ಮತ್ತು ಆ CT ಸ್ಕ್ಯಾನಿನಲ್ಲಿ ಮೊದಲು ಉಚಿತವಾಗಿ ಮಾಡಲಾಗ್ತಾಯಿತ್ತು. ಏನು ಆಗ ಮೇಂಟೆನೆನ್ಸ್ ಹಣವಾಗಿ ಒಂದಿಷ್ಟು ದುಡ್ಡನ್ನು ಸಹ ಕೊಡ್ತಾಯಿತ್ತು. ಆದರೆ ಇತ್ತೀಚೆಗೆ 2-3 ವರ್ಷಗಳಿಂದ ಸಹ ಹಣ ನೀಡದ ಕಾರಣ ಇವತ್ತು ಏನು ಇಲ್ಲಿನ ಸಿಬ್ಬಂದಿ ಸಹ ನಮಗೆ ಮೇಂಟೆನೆನ್ಸ್ ಮತ್ತು ಮತ್ತಿತರ ವೆಚ್ಚಗಳು ಬರ್ತಾ ಇರೋ ಕಾರಣ ಏನು ನಾವು ಇಲ್ಲಿ ಹಣ ಪಡೀಲೇಬೇಕಾದಂಥ ಅನಿವಾರ್ಯತೆ ಇದೆ ಎಂಬುದನ್ನು ಹೇಳ್ತಾ ಇರುವಂಥದ್ದು. ಇಲ್ಲಿನ ಸಿಬ್ಬಂದಿ ಸಹ ನಮಗೆ ಯಾವುದೇ ರೀತಿಯ ಅಂದರೆ ಮೇಲಿಂದ ಮೇಲಿಂದ ಮಾಹಿತಿ ಬಂದಿಲ್ಲ ಅಂತ ಹೇಳಿದ್ರೆ ಫ್ರೀಯಾಗಿ ಮಾಡುವಂತಹ ಮಾಹಿತಿ ಬಂದಿಲ್ಲ. ಅದರ ಜೊತೆಗೆ ನಮಗೆ ಮೇಂಟೆನೆನ್ಸ್ ಹಣ ಸಹ ಬರದ ಕಾರಣ ನಾವು ಅನಿವಾರ್ಯವಾಗಿ ಇಲ್ಲಿ ರೋಗಿಗಳ ಬಳಿ ಹಣ ಪಡೆಯಬೇಕಾಗಿದೆ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಅರ್ಜೆಂಟಾಗಿ ಅಂತ ಹೇಳಿದ್ರೆ ತುರ್ತು ಸಂದರ್ಭದಲ್ಲೂ ಸಹ ಬರುವಂಥ ರೋಗಿಗಳಿಗೆ ಇಲ್ಲಿ ಮಾಡಲೇಬೇಕಾದಂಥ ಅವಶ್ಯಕತೆ ಇರೋದರಿಂದ ಇಲ್ಲಿ ಮ್ಯಾನೇಜ್ಮೆಂಟ್ ಯಾವ ರೀತಿ ಕ್ರಮ ಕೈಗೊಳ್ತಾರೋದನ್ನು ಸಹ ಕಾದು ನೋಡಬೇಕಾಗಿರುವಂಥದ್ದು. ಕ್ಯಾಮ್ರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.